ಹಸಿರುಪುರದ ಒಂದು ಚಿಕ್ಕ ತೋಟದಲ್ಲಿ ಬೆಳ್ಳಂಬೆಳಗ್ಗೆ ಟೊಮೆಟೊ, ಬದನೆಕಾಯಿ, ಕ್ಯಾರೆಟ್, ಪಾಲಕ್, ಈರುಳ್ಳಿ, ಆಲೂಗಡ್ಡೆ, ಬೆಂಡೆಕಾಯಿ, ಸೌತೆಕಾಯಿ, ಮೆಣಸಿನ್ಕಾಯಿ ಮತ್ತು ಎಲೆಕೋಸು ಎಲ್ಲ ತರಕಾರಿಗಳು ಸೇರಿ ದಿನನಿತ್ಯದ ಹಾಗೆ ವಾಕಿಂಗ್ಗೆ ಹೊರಟಿದ್ವು. ಆಗ ಟೊಮೆಟೊ ಹೇಳಿತು, ಅಯ್ಯೋ ಸ್ನೇಹಿತರೆ, ನೋಡಿ, ನಾನಿವತ್ತು ಎಷ್ಟು ಕೆಂಪಾಗಿದ್ದೇನೆ. ಎಲ್ಲರಿಗೂ ನಾನಂದ್ರೆ ತುಂಬಾ ಇಷ್ಟ ಅಲ್ವಾ? ಬದನೆಕಾಯಿ ಹೇಳಿತು, ಹೌದು, ನೀನು ಚೆನ್ನಾಗಿದ್ದೀಯ, ಆದ್ರೆ ನನ್ನಿಂದ ಮಾಡೋ ಎಣ್ಣೆಗಾಯಿ ಪಲ್ಯ ಎಷ್ಟು ರುಚಿ ಗತ್ತಾ? ನನ್ನ ಪಲ್ಯದ ರುಚಿಗೆ ಯಾರೂ ಸಮಾನರಿಲ್ಲ ಎಂದಿತು. ಆಗ ಕ್ಯಾರೆಟ್ ಹೇಳಿತು, ನೀವೆಲ್ಲ ರುಚಿ ಬಗ್ಗೆ ಮಾತಾಡ್ತೀರಾ, ಆದ್ರೆ ಆರೋಗ್ಯಕ್ಕೆ ನಾನು ತುಂಬಾ ಮುಖ್ಯ. ನನ್ನನ್ನು ತಿನ್ನೋದ್ರಿಂದ ಕಣ್ಣು ಚೆನ್ನಾಗಿರುತ್ತೆ, ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಗೊತ್ತಾ ಎಂದಿತು. ಆಗ ಪಾಲಕ್ ಹೇಳಿತು, ನಾನೇನ್ ಹೇಳಿ, ನಾನು ಸಣ್ಣಗೆ ತೆಳ್ಳಗಿದ್ರೂ ದೇಹಕ್ಕೆ ಬಹಳ ಬಲ ಕೊಡ್ತೀನಿ. ಎಲ್ಲರಿಗೂ ಬೇಕಾದ ಕ್ಯಾಲ್ಶಿಯಂ, ಐರನ್, ಅನೇಕ ವಿಟಮಿನ್ಸ್ಗಳ ಶಕ್ತಿ ನನ್ನಲ್ಲಿದೆ. ಮೆಣಸಿನ್ಕಾಯಿ ಹೇಳಿತು, ನಾನಿಲ್ಲದೆ ಊಟಕ್ಕೆ ರುಚಿಯೇ ಇರಲ್ಲ. ಸ್ವಲ್ಪ ಖಾರ ಇದ್ರೆ ಮಾತ್ರ ಊಟ ಆಹಾ ಸವಿರುಚಿ. ಆಲೂಗಡ್ಡೆ ಮೆಲ್ಲನೆ ಹೇಳಿತು, ನಾನು ಎಲ್ಲರ ಜೊತೆಗೂ ಸೇರ್ತೀನಿ. ಯಾವ ತರಕಾರಿಯ ಜೊತೆ ಸೇರಿಸಿ ಅಡುಗೆ ಮಾಡಿದ್ರೂ ನನ್ನ ರುಚಿ ಅಬ್ಬಬ್ಬ, ನಾನಿರೋ ಕಡೆ ಅಡುಗೆ ಸೂಪರ್. ಈರುಳ್ಳಿ ಧ್ವನಿ ಸೇರಿಸುತ್ತಾ, ನನ್ನನ್ನು ಕತ್ತರಿಸಿದಾಗ ಜನರು ಅಳ್ತಾರೆ, ಆದ್ರೆ ನಾನಿಲ್ಲದೆ ಅಡುಗೆ ಅಸಾಧ್ಯ. ಬೆಂಡೆಕಾಯಿ ಹೇಳಿತು, ನಾನು ಸಣ್ಣಗಿದ್ರೂ ತುಂಬಾ ಉಪಯುಕ್ತ. ಮಕ್ಕಳಿಗೆ ನನ್ನ ಪಲ್ಯ ತುಂಬಾ ಇಷ್ಟ, ಮತ್ತೆ ಎಲ್ಲರೂ ನನ್ನ ಸೇವನೆ ಮಾಡೋದರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಕೋಸು ಸುಮ್ಮನಿರುತ್ತದೆಯೇ? ನನ್ನಿಂದ ಹಲವು ವಿಧದ ಅಡುಗೆ ಮಾಡಬಹುದು, ಸೂಪು, ಪಲ್ಯ, ಬೋಂಡ, ಇನ್ನು ಇತ್ಯಾದಿ ಎಂದಿತು. ಆಗ ಟೊಮೆಟೊ ಹೇಳಿತು, ಅಯ್ಯೋ ಹೌದಲ್ವಾ, ನಮ್ಮೆಲ್ಲರಲ್ಲೂ ತಮ್ಮ ತಮ್ಮದೇಯಾದ ವಿಶೇಷತೆಗಳಿವೆ. ಹೌದು, ಯಾರೂ ಯಾರಿಗಿಂತ ಕಡಿಮೆ ಇಲ್ಲ. ನಾವು ಒಟ್ಟಿಗೆ ಇದ್ರೆ ಮಾತ್ರ ಊಟ ಸಂಪೂರ್ಣವಾಗುತ್ತೆ ಎಂದು ಬದನೆಕಾಯಿ ಹೇಳಿತು. ಆಗ ಕ್ಯಾರೆಟ್ ಹೇಳಿತು, ನನಗೊಂದು ಪ್ರಶ್ನೆ. ನಾವು ಹೀಗೆ ಆರೋಗ್ಯದಿಂದ ಚೆನ್ನಾಗಿ ಬೆಳೆಯುತ್ತಿರುವುದು ಹೇಗೆ? ಪಾಲಕ್ ನಗುತ್ತಾ ಹೇಳಿತು, ಅದಕ್ಕೆ ಕಾರಣ ನಮ್ಮ ಚಿಕ್ಕ ಗೆಳತಿ ಪಾರು, ಅಂದ್ರೆ ಪಾರ್ವತಿ. ಅವಳು ಪ್ರತಿದಿನ ನಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ತಾಳೆ. ಈರುಳ್ಳಿ ಧ್ವನಿಗೂಡಿಸಿ, ಹೌದು, ಅವಳು ನಮ್ಮ ಜೊತೆ ಮಾತಾಡ್ತಾಳೆ, ನಮಗೆ ನೀರು ಆಹಾರ ಕೊಡ್ತಾಳೆ. ಆಲೂಗಡ್ಡೆ ಹೇಳಿತು, ಹೌದು, ಬರಗಾಲ ಬಂದಾಗಲೂ ಅವಳು ನಮ್ಮನ್ನು ಬಿಟ್ಟುಕೊಡಲಿಲ್ಲ. ಆಗ ಬೆಂಡೆಕಾಯಿ ಹೇಳಿತು, ಹೌದು, ಜಾಗ್ರತೆಯಿಂದ ನೀರು ಹಾಕಿ ನಮ್ಮನ್ನು ಉಳಿಸಿಕೊಂಡಳು. ಅವಳ ಪ್ರೀತಿ ನಮಗೆ ತಂಪಾದ ನೆರಳಿನಂತಿದೆ ಎಂದಿತು ಸೌತೆಕಾಯಿ. ಮೆಣಸಿನ್ಕಾಯಿ ಮೆಲ್ಲಗೆ ಹೇಳಿತು, ನಾವೆಲ್ಲರೂ ಒಟ್ಟಿಗೆ ಒಂದು ಮಾತ್ ಹೇಳೋಣ್ವಾ? ಎಲ್ಲ ತರಕಾರಿಗಳು ಆ ಹೇಳು ಮೆಣಸಣ್ಣ ಎಂದವು. ಈಗ ಎಲ್ಲರೂ ಹೇಳಿ, ಧನ್ಯವಾದಗಳು ಪಾರ್ವತಿ, ನೀನು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದರಿಂದ ನಾವು ಹೀಗೆ ಆರೋಗ್ಯಕರವಾಗಿ ಬೆಳೆಯುತ್ತಿದ್ದೇವೆ. ಕೋಸು ಹೇಳಿತು, ಈಗ ನಾವೆಲ್ಲರೂ ಸೇರಿ ಒಂದು ಸಂದೇಶ ಕೊಡೋಣ. ಎಲ್ಲರೂ ಸೇರಿ ಹೇಳಿ, ಪ್ರಕೃತಿಯನ್ನು ಪ್ರೀತಿಸಿ, ತರಕಾರಿಗಳನ್ನು ಬೆಳೆಸಿ, ಆರೋಗ್ಯವಾಗಿರಿ.